ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವೀಡಿಯೋ. 30 ಡೇಸ್ ಚಾಲೆಂಜಿನ 16th ಡೇ ಇದಾಗಿರುತ್ತೆ. ನಿನ್ನೆ ವೀಡಿಯೋದಲ್ಲಿ ನೋಡಿದಾಗೆ ನಾವು ಊರಿಗೆ ಹೋಗಿದ್ವಿ. ಯಾಕೆ ಹೋಗಿದ್ವಿ ಅಂತ ಅಂದರೆ ನಮ್ಮ ಊರಿನಲ್ಲಿ ನಮ್ಮ ರಿಲೇಷನ್ ಒಬ್ರದ್ದು ಮದುವೆ ಇತ್ತು ಅಂತ ನಾನು ಆಗಲೇ ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಆ ಮದುವೆಯಲ್ಲಿ ತಾಳಿ ಕಟ್ಟೋ ಶಾಸ್ತ್ರ ಮುಗಿದ್ಬಿಟ್ಟು ಹಾಲು ಬಿಡೋ ಶಾಸ್ತ್ರನ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಸೆಲ್ಫಿ ತೊಗೊತೀನಿ ಅಂದ್ಬಿಟ್ಟು ನೋಡಿ ಇಲ್ಲಿ ಹಿಂಗೆ ಮಾಡ್ತಿದ್ದಾಳೆ. ನಮ್ಮ ಯಾಕೆ ಹಿಂಗೆ ರೆಡಿ ಆಗಿದ್ಯಾ? ಯಾಕೆ ರೆಡಿ ಆಗಿದ್ಯಾ? ಉಮ್ಮಮ್ಮನ ಮದ್ವೆನಾ? ನೀ ಉಮ್ಮಮ್ಮನ ಮದ್ವೆ ನೀನು ಯಾಕೆ ರೆಡಿ ಆಗಬೇಕು? ನೀನು ಮದ್ವೆ ಆಗ್ತಿದ್ದ? ಮತ್ತೆ ಸಿಂಚಕ್ ಆಗ್ಬಿಟ್ಲಲ್ಲ ಮತ್ತೆ ನೀನು ಆಗ್ತೀಯಾ? 2 ಸತಿ ಮದುವೆ ಆಗ್ತದ ಅವಣ್ಣ? ನಾಳೆ ಆಗ್ತೀಯಾ? ಸರಿ ಆಗು. ಮತ್ತೆ ನಾಳೆ ನಾನು ಇರಲ್ವಲ್ಲ, ಏನು ಮಾಡ್ತೀಯಾ? ಹೇಳು ನಿಮ್ಮ ಉಮ್ಮಮ್ಮಂಗೆ ಹೇಳು, ಹ್ಯಾಪಿ ಮ್ಯಾರಿಡ್ ಲೈಫ್ ಉಮ್ಮಮ್ಮನ್. ಸೇಮ್ ಪಾರ್ಲೇಜಿಲಿ ಹುಡುಗಿದ್ಲು ಗೊತ್ತಾ? ಹಂಗಿದ್ಯಾ ನೀನು. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ನೋಡಿ. ಪಾರ್ಲೇಜಿಯಲ್ಲಿರೋ ಮೇಡಮ್ ಇಲ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀನೇನಾ ಪಾರ್ಲೇಜಿ ಬಿಸ್ಕೆಟಲ್ಲಿ ಇದ್ದಿದ್ದು? ಹೌದಾ? ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಹೊಟ್ಟಿದ್ದೆ ಊಟಕ್ಕೆ. ಇವತ್ತು ಏನೇನು ಮಾಡಿಸಿದ್ರು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ನಮ್ಮಮ್ಮ ಚಿಂತೆ ಮಾಡ್ತಾಳೆ ಇನ್ನೂ ಊಟ ಆಗ್ತಾ ಇಲ್ವಲ್ಲ ಅಂತ. ಅದೇನು ಖಾಲಿನೇ ಆಗಿಲ್ವಲ್ಲಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಫೋಟೋ ತೆಗೆಸ್ಕೋಬೇಕಂತ ಹೋದ್ವಿ. ಫೋಟೋನ ತೆಗೆಸ್ಕೊಂಡು ಗಂಡು ಹೆಣ್ಣಿಗೆ ವಿಶ್ ಮಾಡಿ ಒಂದು ಥಮ್ಸ್ ಅಪ್ ಕೊಟ್ಟು ಕೆಳಗಡೆ ಬಂದ್ವಿ. ಈಗ ರೆಡಿ ಆಗಿದ್ದೀವಿ, ಬೆಂಗಳೂರಿಗೆ ಹೊರಟಿದ್ದೀವಿ. ನಮ್ಮ ಅಮ್ಮಂಗೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ನೋಡಿ, 2 ರೂಪಾಯಿ 5 ರೂಪಾಯಿ ದುಡ್ಡು ಕೊಡ್ತಾರೆ ನನಗೆ ಖರ್ಚಿಗೆ. ಹೋಗ್ತಾ ಇದೀವ, ದುಡ್ಡು ಕೊಡಮ್ಮ. ಅದು ಕಾಣಿಸ್ತಾನೆ ಇಲ್ಲ ವಿಡಿಯೋದ. 1 ರೂಪಾಯ? ನಾನು 2 ರೂಪಾಯಿ ಅಂತ ಇಟ್ಕೊಂಡೆ. ಕೊಡಮ್ಮ. ಅಲ್ಲೇನಕ್ಕೆ ನಂಗೆ ಬಾಯಿ ತುಂಬ ತುರ್ಕೊಂಬಿಡೋದಂಗೆ. ಅಮ್ಮ ಕೊಡಮ್ಮ. ಕೊಡಮ್ಮ, ಟೈಮ್ ಹಾಕೋದು ಆಗ್ಬೇಕು. 5 ರೂಪಾಯ? ವಿಡಿಯೋ ಮಾಡ್ತಿದ್ದು ನೋಡಿ. ಇವಾಗ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಕೊಡಮ್ಮ, ದುಡ್ಡು ಕೊಡಮ್ಮ. ನನಗೆ ನಾಚಿಕೆಬೇಕು. 23 ವರ್ಷ ಆದ್ರೂ ಖರ್ಚು ದುಡ್ಡು ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಒಂಥರ ಖುಷಿ. ಕೊಡಮ್ಮ. ಈಗ ಸುಮ್ ಕೂತ್ಕೊಳ್ಳಿ. ಇವ್ರು ನೋಡ್ರಿ, ಸ್ಯಾಲ್ರಿಡ್ ಪರ್ಸನ್ನು. ಏನೋ ಮಾಮ ನನಗೆ ಆಟಕ್ಕಾದರೆ ಸಾಕು ಕೊಡಮ್ಮ ಅಂತಾರೆ. ನಾವು ಖರ್ಚು ಕೊಡಮ್ಮ ಖರ್ಚು ದುಡ್ಡಿಲ್ಲಮ್ಮ, ನಿಜವಾಗ್ಲೂ ದುಡ್ಡಿಲ್ಲ. ಹೌದಾ ಅಮ್ಮ, ನೀನು ಚೆನ್ನಾಗಿ ನನ್ನ ಮಿಮಿಕ್ರಿ ಮಾಡ್ತೀಯ. ಹೇಳಮ್ಮ. 200 ರೂಪಾಯ? ನಾನು MBA ಮಾಡ್ತಾ ಇದ್ದೀನಿ. ನಾನು ಬರೀ 100 ರೂಪಾಯಿ 200 ರೂಪಾಯಿ ಕೊಡೋದೆ. 6ನೇ ಕ್ಲಾಸ್ ಮುರಾರ್ಜಿ ದೇಸಾಯಿಂದನೂ ಬರೀ 100 ಕೊಟ್ಕೊಂಬರ್ತಾ ಇದ್ದೀನಿ. ನೋಡಿ ಗಾಯ್ಸ್, ನಮ್ ಗುಡಿಸ್ಲಾಗಿದೆ. ಇವ್ರು ಮನೆ ಕಟ್ಟೋ ಚಿಂತಿಲ್ಲ, ಬರ ತಿನ್ನೋ ಚಿಂತೆನೆ ಐತೈತೆ. ಏನಿಲ್ಲ, ಮನೆ ಆಗುತ್ತಮ್ಮ. ಅದಕ್ಕಿಂತ ಮುಂಚೆ ಈ ಗುಡಿಸ್ತಿಗೆ ಯಾರ್ಯಾರು ಬಂದೋಗ್ತಾರೆ ನೋಡೋದು ಬೇಡವಾ? ನೆಕ್ಸ್ಟು ದುಡ್ಡೆಲ್ಲ ಇಸ್ಕೊಂಡು ಮನೆ ಬಿಟ್ವಿ. ಮನೆಯಿಂದ ಡೈರೆಕ್ಟ್ ದುರ್ಗಕ್ಕೆ ಬಂದು ಬೆಂಗಳೂರು ಬಸ್ ಹತ್ಕೊಂಡ್ವಿ. ತುಂಬ ರಶ್ ಇತ್ತು, ಸಂಡೇ ಆದ್ದರಿಂದ. ನೆಕ್ಸ್ಟ್ ತುಂಬ ಒತ್ತುತ್ತಾ ನೀ ಕೂತ್ಕೊಳ್ಳೋಕೆ ಆಗಲ್ಲ ಅಂದರೆ ಆಂಟಿಯವ್ರ ಮೈ ಮೇಲೆ ಬೀಳ್ತಾಯಿದ್ರು. ಹೋಗ್ಲಿ ಬಿಡಿ, ಜಾಗನೂ ಇಲ್ವಲ್ಲ ಅಂತ ನಾನು ಸುಮ್ಮನೆ ಆದೆ. ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 7 ಆಗಿತ್ತು. ನೆಕ್ಸ್ಟ್ BMTC ಬಸ್ ಇಟ್ಕೊಂಡು ನಾನು ಹೊರಟಿದ್ದೆ ನಮ್ಮ ಚಿಕ್ಕಿ ಮನೆ ಕಡೆ. ಎಲ್ಲ ಉದ್ರೋಗಿದ್ದಾವೆ ಮದುವೆಗೂ ಅಂದರೆ ನಮ್ಮಣ್ಣ ಕೂದಲಿಗೋಸ್ಕರ ಬ್ಯಾಚುಲರ್ ಲೈಫ್ ಹಾಳು ಮಾಡ್ಕೋಬೇಕಂತ ಕೇಳ್ತಾ ಇದ್ದಾನೆ. ಏನಂತೀಯ? ಕರೆಕ್ಟಾ? ನೋಡಿ, ಯಾರಾದರೂ ಮದುವೆ ಆಗಬೇಕು, ಬೇಗ ಕೂದಲೆಲ್ಲ ಬೆಳಗಾಯ್ತಾ ಇದ್ದಾವೆ, ನಾನು ಬೇಗ ಮದುವೆ ಆಗಬೇಕು ಅಂತ ಇದ್ದರೆ ಆಗಬೇಡಿ. ಬ್ಯಾಚುಲರ್ ಲೈಫನ್ನ ಎಂಜಾಯ್ ಮಾಡಿ. ಅಲ್ಲೇನಣ್ಣ, ನಮ್ಮ ಅಣ್ಣನಿಂದ ಅಡ್ವೈಸ್ ಅಂಥವ್ರಿಗೆಲ್ಲ. ಇವೆಲ್ಲ ಶೋಕಿಗಳು ಬೇಕಾ ನಿಮಗೆ ಅಜಯ್? ಇವೆಲ್ಲ ಶೋಕಿಗಳು ಬೇಕಾ? ಅದು ಹುಡುಗಿರ್ದದು ಫ್ಯಾನು, ಹುಡುಗರ್ದಲ್ಲ.
ನಿಮ್ಗೇನು ಒಟ್ಟಿಗೆ ಗಾಳಿ ಬರ್ಬೇಕಷ್ಟೇ ಅಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಇವತ್ತು ಚಿಕ್ಕಪೇಟೆಗೆ ಹೋಗಿದ್ದಾರೆ. ನಮ್ಮ ಅಣ್ಣ ನೋಡಿ ರೆಡಿ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಅಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದೀರಲ್ಲ, ಇರು ಒಂದ್ ನಿಮಿಷ ಕ್ಲೀನರ್ ರೆಡಿ ಆಗ್ಬಿಟ್ಟಿದ್ಯಾ ಅವಾಗ ತೋರಿಸು ನನ್ನ ಮುಖ. ಇವಾಗ ನೀನ್ ನೀರನ ಬಿಡೋ ಚೆನ್ನಾಗಿದ್ಯಾ. ಹೀಗೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.